ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಮೇಜರ್ ಡೇ ಅಂತಾನೆ ಹೇಳ್ಬೋದು. ರಾಜಕೀಯ ಇಳಿವಯಸ್ಸಿನಲ್ಲಿ ಮೂಡಾ ಸೈಟ್ ಕರಿಚಾಯೆ ಬೀರಿದೆ. ಒಂದು ಕಡೆ ಈಗಾಗಲೇ ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಈಗಾಗಲೇ ಹಿರಿಯ ವಕೀಲರಾದಂತಹ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ನ್ಯಾಯಮೂರ್ತಿಗಳ ಮುಂದೆ ಮೆಹ್ತಾ ಬಹಳ ಖಡಕ್ಕಾಗಿಯೇ ಮಾತಾಡ್ತಾ ಇದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನವರು ಅರ್ಜಿಯನ್ನ ಸಲ್ಲಿಸಿದ್ರು. ಆಗಸ್ಟ್ 19ನೇ ತಾರೀಕು ಇದರ ಬಗ್ಗೆ ವಿಚಾರಣೆ ನಡೆಯಿತು. ಅದಾದ ನಂತರ ಆಗಸ್ಟ್ 29ನೇ ತಾರೀಕು ಎರಡನೇ ಬಾರಿ ವಿಚಾರಣೆ ನಡೆದು 2 ದಿನ ಮುಂದೂಡಲಾಗಿತ್ತು ಅರ್ಜಿ ವಿಚಾರಣೆಯನ್ನ. ಅಂದರೆ ಶನಿವಾರಕ್ಕೆ, ಅಂದರೆ ಇವತ್ತಿಗೆ ಮುಂದೂಡಲಾಗಿತ್ತು. ಇವತ್ತು ಅರ್ಜಿ ವಿಚಾರಣೆ ನಡೀತಾ ಇದೆ. ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಈಗಾಗಲೇ ಮೆಹ್ತಾ ಅವರು ಅವರ ವಾದವನ್ನ ಮಂಡಿಸ್ತಾ ಇದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸರಿ ಅಂತ ಹೇಳ್ತಾ ಇದ್ದಾರೆ ಭಾರತದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು. ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ನೇತೃತ್ವದ ಏಕಸದಸ್ಯ ಪೀಠದಲ್ಲಿ ಸಿದ್ದರಾಮಯ್ಯನವರು ಸಲ್ಲಿಕೆ ಮಾಡಿದ್ದಂತಹ ಅರ್ಜಿಯ ವಿಚಾರಣೆ ನಡೆದಿತ್ತು. ಈ ಹಿಂದೆ ಆಗಸ್ಟ್ 19 ಮತ್ತು 29ನೇ ತಾರೀಕು ಸಿದ್ದರಾಮಯ್ಯನವರ ಪರವಾಗಿ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ರು. ಭಾರತದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಈಗಾಗಲೇ ಒಂದು ಕಡೆ ಅಚ್ಚರಿಯ ಓಟದೊಂದಿಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಗೆಲುವನ್ನ ತಂದುಕೊಡ್ಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸೊ ಹಾಗಾದ್ರೆ ರಾಜ್ಯಪಾಲರು ಎಲ್ಲವನ್ನೂ ಹೇಳಬೇಕಾಗಿಲ್ಲ. ಮೆಹ್ತಾ ಅವರು ಮಂಡಿಸ್ತಾ ಇರುವಂತಹ ವಾದ ಇದು. ರಾಜ್ಯಪಾಲರು ಎಲ್ಲವನ್ನೂ ಹೇಳಬೇಕು ಅನ್ನುವಂತಹ ಅವಶ್ಯಕತೆ ಇಲ್ಲ. ಸಂಪುಟ ನಿರ್ಣಯ ಸಲಹೆ ಪರಿಗಣಿಸಬೇಕು ಅಂತ ಏನಿಲ್ಲ. ಎಲ್ಲಾ ಲೋಪಗಳನ್ನು ಕೂಡ ಗಂಡ ಹೆಂಡತಿ ಮೇಲೆ ಹಾಕಬಾರದು. ಗಂಡ ಹೆಂಡತಿ ಮೇಲೇನೆ ಎಲ್ಲ ತಪ್ಪುಗಳನ್ನು ಹಾಕೋದಕ್ಕೆ ಆಗೋದಿಲ್ಲ. 17 ಮತ್ತು 19 ವ್ಯತ್ಯಾಸಗಳಿದೆ ಅಂತ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ರಾಜ್ಯಪಾಲರು ಕರ್ತವ್ಯದಂತೆ 17A ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಲೋಪದೋಷ ಕಂಡು ಬಂದಿಲ್ಲ. ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿ ಸರಿಯಾಗಿದೆ. ತನಿಖೆ ಹಂತದಲ್ಲಿ ತನಿಖಾಧಿಕಾರಿ ಈ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕು. ಅವ್ರು ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಮ್ಮ ಕೆಲಸ ಏನಿದೆ ಆ ಕೆಲಸ ನಾವು ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಅವ್ರು ಇಡಬೇಕಾಗಿತ್ತು, ಅವ್ರು ಇಟ್ಟಿಲ್ಲ. ಅದು ನಮ್ಮ ತಪ್ಪಲ್ಲ. ರಾಜ್ಯಪಾಲರು ಎಲ್ಲವನ್ನ ಹೇಳ್ಬಿಟ್ಟೇ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಅವ್ರಿಗೆ ಆ ರೈಟ್ಸ್ ಇದೆ, ಅವ್ರು ಮಾಡಿದ್ದಾರೆ. ಅದರಲ್ಲಿ ತಪ್ಪೇನಿದೆ ಅಂತ ತುಷಾರ್ ಮೆಹ್ತಾ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಂಪುಟ ಸಲಹೆ ಪರಿಗಣಿಸಿಲ್ಲ ಅನ್ನೋ ವಾದಕ್ಕೆ ತಿರುಗೇಟ್ ಕೂಡ ಕೊಟ್ಟಿದ್ದಾರೆ. ಸಂಪುಟದ ನಿರ್ಣಯ ಸಲಹೆ ಪರಿಗಣಿಸಬೇಕು ಅಂತ ಏನಿಲ್ಲ. ಅದನ್ನ ಪರಿಗಣಿಸೇ ನಾವು ದಿಟ್ಟ ಹೆಜ್ಜೆಯನ್ನ ಇಡಬೇಕು ಅಂತ ಏನಿಲ್ಲ. ನೀವು ಎಲ್ಲ ಲೋಪದೋಷಗಳನ್ನ ಹಸ್ಬೆಂಡ್ ಅಂಡ್ ವೈಫ್ ಮೇಲೆ ಹಾಕ್ಬಿಟ್ರೆ ಹೆಂಗೆ? ಅದೆಲ್ಲ ಆಗದೆ ಇರೋ ಮಾತುಗಳು. ತುಂಬ ವ್ಯತ್ಯಾಸ ಇದೆ 17A ಮತ್ತು 19ಕ್ಕೆ. ಅದನ್ನು ನೀಟಾಗಿ ನೀವು ಪರಿಗಣಿಸಿ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 17A ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ 2023ರ ಸೆಕ್ಷನ್ 218ರ ಅಡಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ವಿಚಾರಣೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದನ್ನು ರದ್ದುಪಡಿಸಬೇಕು ಅಂತ ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಆ ವಿಚಾರಕ್ಕೆ ವಾದ ಪ್ರತಿವಾದ ನಡೀತಾ ಇದೆ. ಸೊ ಮತ್ತೊಂದು ಕಡೆ ನ್ಯಾಯಮೂರ್ತಿಗಳ ಮುಂದೆ ಮೆಹ್ತಾ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸಿಎಂ ವಿರುದ್ಧ ಆರೋಪ ಬಂದಿದೆ, ತನಿಖೆ ಆಗಬೇಕು, ಆಗ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಉಳುಕಿಲ್ಲ.
17A ಅಡಿಯಲ್ಲಿ ತನಿಖೆಗೆ ಮಾತ್ರ ಅನುಮತಿಯನ್ನು ನೀಡಲಾಗಿದೆ. ಅದರಲ್ಲಿ ತಪ್ಪೇನಿದೆ? ಕಾನೂನು ಸಮರವನ್ನು ಸಾರೋದಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ. BNS ಕಾಯ್ದೆ ಅಡಿಯಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಇದರಲ್ಲಿ ಇಷ್ಟೇ ತನಿಖೆಗೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ 17A ಅಲ್ಲಿ. BNS ಕಾಯ್ದೆ ಅಡಿಯಲ್ಲಿ ತನಿಖೆಗೆ ಕೇಳಲಾಗಿದೆ ಅಂತ ಮೆಹ್ತಾ ಅವರು ವಾದವನ್ನು ಮಂಡಿಸಿದ್ದಾರೆ. ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾಕೆ ಹೆದರಬೇಕು? ತನಿಖೆಯನ್ನು ಎದುರಿಸಲಿ ಬಿಡಿ. ಕ್ಯಾಬಿನೆಟ್ ಸಲಹೆ ದೂರುದಾರರ ಅರ್ಜಿಯನ್ನು ಪರಿಗಣಿಸಿ ಪ್ರಾಸಿಕ್ಯೂಷನ್ಗೆ ತಾವರ್ಚಂದ್ ಗೆಹ್ಲೋಟ್ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಲಿಖಿತ ದೂರನ್ನು ಆಧರಿಸಿ ತನಿಖೆಗೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಇದು ನ್ಯಾಯಮೂರ್ತಿಗಳ ಮುಂದೆ ಮೆಹ್ತಾ ಅವರು ಮಂಡಿಸ್ತಾ ಇರುವಂತಹ ವಾದ. ಇತ್ತ TJ ಅಬ್ರಾಹಿಂ ಆಗಿರ್ಬೋದು, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ ಏನಿವರು ಸಪರೇಟ್ ದೂರನ್ನು ಕೊಟ್ಟಿದ್ರು. ವೈಯಕ್ತಿಕ ದೂರನ್ನು ಆಧರಿಸಿ ತಾವರ್ಚಂದ್ ಗೆಹ್ಲೋಟ್ ಅವರು ಈ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆದರೆ ಇದನ್ನು ಸುತಾರಾಮ್ ಕಾಂಗ್ರೆಸ್ನ ನಾಯಕರು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. BJPಯ ಕೈಗೊಂಬೆ ಆಗಿದ್ದೀರಿ, ಹಾಗಾಗಿ BJP ಹಾಗೆ JDSನ ಹಗರಣಗಳನ್ನು ಮುಚ್ಚಾಕೊಂಡು ಕಾಂಗ್ರೆಸ್ ವಿರುದ್ಧ ಈ ರೀತಿ ನೀವು ಚಾಟಿ ಬೀಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇತ್ತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಮೂಡಾ ಹಗರಣದ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾನೆ ಇದ್ದಾರೆ. ರಾಜ್ಯಪಾಲರು ತನಿಖೆಯ ನಂತರನೇ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ಏನಿಲ್ಲ. ತನಿಖೆ ವಿಚಾರವನ್ನು ತನಿಖಾ ಸಂಸ್ಥೆ ನೋಡಿಕೊಳ್ಳುತ್ತೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಸಂಪೂರ್ಣ ಆದೇಶವನ್ನು ವಾದದ ಸಂದರ್ಭದಲ್ಲೂ ಕೂಡ ಓದ್ತಾ ಇದನ್ನೇ ಹೇಳಿದ್ದಾರೆ. ಅವರ ಪ್ರಕಾರ ತಾವರ್ಚಂದ್ ಗೆಹ್ಲೋಟ್ ಅವರು ಮಾಡಿರೋದು ತಪ್ಪೇನಲ್ಲ. ಅವರು ಸರಿಯಾದ ಕ್ರಮವನ್ನೇ ಕೈಗೊಂಡಿದ್ದಾರೆ. ಅವರು ಲಿಖಿತ ದೂರನ್ನು ಆಧರಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ.